ನೋಡ್ರಿ ಅರ್ಧದಷ್ಟು ಸಜ್ಜಿ ಹಿಟ್ಟು ಐತಿ, ಅರ್ಧದಷ್ಟು ಅಕ್ಕಿ ಹಿಟ್ಟು ಐತಿ. ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಇದು ಆ್ಯಸ್ ಯೂಸಲ್ ನಾರ್ಮಲ್ ರೊಟ್ಟಿ ಗಟ್ಟೆ ಬದೇ ಅದಷ್ಟು ಹಾಕಿ ಮಾಡಿದ್ರೆ ಚಲೋ ಆಗಂಗಿಲ್ಲ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕ್ತೀನಿ, ಇಲ್ಲಾಂದ್ರೆ ಕರಿ ಕರಿ ಆದಂಗೆ ಆಗ್ತಾವೆ. ಸ್ವಲ್ಪ ಇವು ಚಲೋ ಕಲರ್ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇವತ್ತು ನನ್ನ ಮಗಳು ಡ್ಯಾಡಿ ಸಲುವಾಗಿ ಮೋಸಂಬಿ ಜ್ಯೂಸ್ಗೆ ಕಟ್ ಮಾಡತ್ತೈತಿ. ಈಗ ಅದ್ರ ಸೊಪ್ಪಿ ತೆಗಿಸೋಣ, ಮೇಲಿಂದ ಸೊಪ್ಪಿ ತೆಗಿ. ಒಂದೊಂದು ಸಪ್ರೇಟ್ ಮಾಡ್ಕೊ ಫಸ್ಟ್, ಅದ್ರಗತೆ ಸೌಕಾಸ. ಈಗ ಇದನ್ನು ಸಾಣಿಗೆ ಹಾಕೋತೇನೆ. ಇಲ್ಲೇ ಜಿಗಿಡ್ ಸಲುವಾಗಿ ನೀರು ಇಟ್ಕೊಂಡೇನೆ. ಒಂದು ಸ್ವಲ್ಪ ಕೈಲೇನ ಮಿಕ್ಸ್ ಮಾಡ್ತೀನಿ, ಯಾಕಂದ್ರೆ ಅದು ಮತ್ತು ಒಂದೇ ಕಡೆ ಆದರೆ ಇದಾಗಂಗಿಲ್ಲ. ಒಟ್ಟು ಎಲ್ಲ ಥರ ರೊಟ್ಟಿ ತಿನ್ಕೋತಿರ್ಬೇಕು. ಯಾಕಂದ್ರೆ ನಮ್ಮದು ಬೇಸಿಕ್ ಫುಡ್ ಯಾವುದೈತಲ್ಲ, ನಾವಂತೂ ಉತ್ತರ ಕರ್ನಾಟಕದವರು ಹಿಂಗಾಗೋದ್ರಿಂದ ರೊಟ್ಟಿನ ನಮ್ಮ ಕಡೆ ಜಾಸ್ತಿ. ಎಲ್ಲ ಥರ ರೊಟ್ಟಿ, ಸ್ಪೆಷಲಿ ಜೋಳದ ರೊಟ್ಟಿ, ಆಮೇಲೆ ಚಪಾತಿ, ಇವು ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ಇವೆಲ್ಲ ಇರ್ತವೆ. ಗೊಂಜಾಳ ರೊಟ್ಟಿ ನಾನು ಯಾವಾಗೂ ಟ್ರೈ ಮಾಡಿಲ್ಲ, ತಿಂದೇನೆ. ಒಂದು ಸತಿ ಅದು ಟ್ರೈ ಮಾಡ್ತೇನೆ.